ಸಂಸಾರವನ್ನು ರಕ್ಷಿಸುವ ಮನೆ ನಿನ್ನೆನೆ ಕುಡಿದಿ ತಾಯಿ, ನಿನ್ನೆನೆ ಕುಡಿದಿ. ಚಿಕ್ಕಂದಿನಿಂದ ಇರುವಾಗ ಹೆತ್ತವರನ್ನು ಕಳೆದುಕೊಂಡು ಅನಾಥರಾಗಿ ಬೀದಿ ಮೇಲೆ ಅಲಿದಾಡುತ್ತಿರುವ ನನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡಿದ್ದಾರೆ. ತಮ್ಮ ಹೆಂಡತಿಯನ್ನಾಗಿ ಮಾಡಿಕೊಂಡಿರುವ ನನ್ನ ಗಂಡ ಶ್ರೀರಾಮಚಂದ್ರ. ಆದರೆ ಅವರೇ ನನ್ನ ಪಾಲಿನ ದೇವರು. ಈ ಮನೆಯೇ ನನಗೆ ದೇವಸ್ಥಾನ. ಇನ್ನು ಮುಂದೆ ಯಾವತ್ತಿದ್ರು ನನಗೆ ಅವಳಿ ಪುತ್ರರು ಅಂತ ಇರುತ್ತಿರುವ ಒಬ್ಬ ಮೈದುನ ಭರತ್, ಇನ್ನೊಬ್ಬ ಲಕ್ಷ್ಮಣ್, ಇವರಿಗೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಕಾಪಾಡಿ ಈ ನಮ್ಮ ಸಂಸಾರವನ್ನು ರಕ್ಷಿಸುವನೇ ನಿನ್ನೆ ಕೂಡಿದೆಯೇ ಮಾಡಿ ನನಗೆ. ಸೀತಾ, ಸೀತಾ, ಏನು ಮಾಡುತ್ತಿರುವೆ? ಬನ್ನಿ ಸ್ವಾಮಿ, ಇವತ್ತು ಮಹಾನವಮಿ ಅಲ್ವೇ, ಅದಕ್ಕೋಸ್ಕರವಾಗಿ ಶ್ರೀದೇವಿಗೆ ಪೂಜೆ ಮಾಡ್ತಾ ಇದ್ದೆ. ಮೊದಲು ದೇವಿಗೆ ನಮಸ್ಕಾರ ಮಾಡಿ. ಸೀತಾ, ಇದೇ ಕೇಳಿನ ಕಣ್ಣಲ್ಲಿ ನೀರು. ಈ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಇಲ್ಲ ನಿನ್ನ ಮನಸ್ಸಿಗೆ ನೋವಾಗುವಂತೆ ನನ್ನಿಂದ ತೊಂದರೆ ಆಯಿತು. ಎಂತ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮಂತ ಪುಣ್ಯಾತ್ಮರು ನನ್ನ ಗಂಡನಾಗಿ ಸಿಕ್ಕದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಆದ್ರೆ ನೀವು ನನ್ನ ಜೊತೆಗಿರುವಾಗ ನನಗೆ ಯಾವುದಕ್ಕೂ ಕೊರತೆ ಇಲ್ಲ ರೀ, ಯಾವುದು ನೋವಿಲ್ಲ ನನಗೆ. ಸೀತಾ, ಸುಳ್ಳು ಹೇಳಬೇಡ ಸೀತಾ, ಸುಳ್ಳು ಹೇಳಬೇಡ. ನಿನ್ನ ಮನದಾಳದ ವೇದನೆ ನನಗೆ ಚೆನ್ನಾಗಿ ಗೊತ್ತು ಕಡೆ. ಇಂದಿಗೂ ಮದುವೆಯಾಗಿ 10 ವರ್ಷ ಕಳೆದರು. ಈ ಮನೆಯಲ್ಲಿ ಒಂದು ಪುಟ್ಟ ಮಗು ನಿನ್ನ ಮಡಿಲಲ್ಲಿ ಎತ್ತಿ ಆಡಲಿಲ್ಲ ಎಂಬ ಈ ನೆರೆಯವರೆ ಆಡುತ್ತಿರುವ ನಿನ್ನ ಬಂಜೆಯಂದು ಬಂಜೆ ನಿನ್ನ ಬಾಳು ಎರವರಿಗೆ ಆಯಿತಲ್ಲ ಸೀತಾ, ಆಯಿತಲ್ಲ. ಮಾನಮಿ ಹಬ್ಬದೊಳಗ ಬನ್ನಿ ಕೂಡಾಕು ಅದರ ಮನೆಯಲ್ಲಿ ಮಗ ಎಲ್ಲ ಒಳಕಲ ಪೂಜೆ ಮಾಡಿ ಕುಟ್ಟಾಕ ಸೊಸೆ ಇಲ್ಲ ಎಂಬ ಚಿಂತೆ ನಿನಗೆ ಬರುವ ನಮ್ಮ ಹಣೆಯಲ್ಲಿ ಮಕ್ಕಳ ಭಾಗ್ಯ. ನಾನು ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದರೆಂದು ಆ ದೇವರು ನನಗೆ ಈ ರೀತಿ ಶಿಕ್ಷೆ ಇದ್ದಾರೆ. ಈ ದುಷ್ಟ ಸಮಾಜ ನಿನ್ನನ್ನು ಬಂಜೆ ಎಂದು ಎರಡೆಚ್ಚರ ಕೇಳಿ ನಿನ್ನ ಮನವು ಮುದುರಿತು ಸೀತಾ, ಮಕ್ಕಳ ಭಾಗ್ಯ ಹಾಗೂ ಮಣ್ಣಿನ ಭಾಗ್ಯವನ್ನು ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತಾರೆ, ಈ ಪುಣ್ಯ ಮಾಡಿರ್ಬೇಕಂತೆ. ಆದ್ರೆ ಆ ಭಾಗ್ಯವನ್ನು ನಾನು ಪಡೆದುಕೊಂಡು ಬಂದಿಲ್ಲ ಅಂತ ಅಂದಮೇಲೆ ಯಾರೇನು ಮಾಡುವುದಕ್ಕೆ ಸಾಧ್ಯವಿದೆ ರೀ, ಯಾರೇನು ಮಾಡುವುದಕ್ಕೆ ಸಾಧ್ಯವಿದೆ? ನೋಡ್ರಿ, ನನಗೆ ಮಕ್ಕಳಾಗದೇ ಇದ್ರೆ ಏನಾಯ್ತು? ನನಗೆ 2 ಮೈದುನರಿದ್ದಾರೆ. ಅವರನ್ನೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದುಕೊಂಡು ನಾನು ತುಂಬಾ ಖುಷಿಯಾಗಿದ್ದೀನಿ ರೀ, ಮೆಚ್ಚುವ ಸೀತಾ ನಿನ್ನ ಮಾತು. ನಿನ್ನಂತ ಸತಿ ಪಡೆದ ನಾನು ಭಾಗ್ಯವಂತ. ಮೈದರ ಮೇಲೆ ಕಟ್ಟಿರುವ ಕನಸು, ಹೊತ್ತಿರುವ ಹರಕೆ, ನೀನು ಇತರರಿಗೂ ಆದರ್ಶ ಪ್ರಿಯ. ಅದು ಕೂಡ ಯಾವತ್ತಿದ್ರು ನನ್ನ ಭಾಗ್ಯ ರೀ, ನನ್ನ ಭಾಗ್ಯ. ಯಾಕೆಂದ್ರೆ ನೋಡಿ, ನಾವು ಯಾವತ್ತಿದ್ರು ನಮಗೆ ಮಕ್ಕಳಾಗಿಲ್ಲ ಅಂತ ತಿಳಿದುಕೊಂಡು ಬೇಜಾರು ಮಾಡಿಕೊಳ್ಳೋದು ಸರಿಯಲ್ಲ ರೀ. ಯಾಕೆಂದ್ರೆ ಇಂದಿಲ್ಲ ನಾಳೆ ಆದರೂ ನಮ್ಮ ಮನೆಯಲ್ಲಿ ಒಂದು ತೊಟ್ಟಿಲು ತೂಗುತ್ತೆ ಎಂಬ ನಂಬಿಕೆ ನನಗಿದೆ ರೀ. ದೇವರ ಅನುಗ್ರಹವಿದ್ರೆ ಒಂದು ಮಗುವಿಗೆ ನನಗೆ 2 ಅವಳಿ ಮಕ್ಕಳು ಕೂಡ ಆಗಬಹುದಲ್ವೇ? ನಾನು ದೇಹ ಆದ್ರೆ ನೀನು ಪ್ರಾಣ ಕೊಡಿ. ಇಬ್ಬರು ಬದುಕಿನ ಭವಸಾಗರದಲ್ಲಿ ಈಜಿ ದಡ ಸೇರೋಣ. ಇಬ್ಬರು ಆದರ್ಶ ದಂಪತಿಗಳಾಗಿ ಹೆಸರು ಪಡೆಯೋಣ. ಸೀತಾ, ಮಕ್ಕಳಿಲ್ಲದೆ ಕೊರಗುತ್ತಿರುವ ನಿನ್ನನ್ನು ಕಂಡು ಈ ದುಷ್ಟ ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ. ಸೀತಾ, ಒಂದಿಲ್ಲ ಒಂದು ದಿನ ನೀನು ತೊಟ್ಟಿಲ ತೂಗಿದ ಗರತಿ ಎಂದು ಕೂಗಿ ಹೇಳುತ್ತದೆ. ಅಲ್ಲಿವರೆಗೆ ನಾವು ತಾಳ್ಮೆಂದಿರೋಣ. ತಿಳಿತೆ? ಹೌದು, ಬಂದದ್ದು ಬರಲಿ. ಆ
ಭಗವಂತನ ದಯೆ ಒಂದು ನಮ್ಮ ಮೇಲಿದ್ರೆ ಅಷ್ಟೇ ಸಾಕು ರೀ, ಅಷ್ಟೇ ಸಾಕು. ಅದಿರ್ಲಿ, ಹಾಗೆ ನಿಂತು ಬಿಟ್ರಲ್ಲ, ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಗೆ ಸೀತಾ, ಪ್ರಸಾದ ಕೊಡ್ತೀನಿ. ಮೊದಲು ಆ ದೇವರು ನಮಗೆ ಕಷ್ಟ ಕೊಟ್ಟು ಕಾಪಾಡುತ್ತಾನೆ, ನಂತರ ಕೈ ಹಿಡಿದು ಕಾಪಾಡುತ್ತಾನೆ. ನಾವು ಅಲ್ಲಿಂದ ತಾಳ್ಮೆಂದಿರೋಣ. ಹೌದು ರೀ, ನೀವು ಹೇಳುತ್ತಿರೋ ಮಾತು ಕೂಡ ಸತ್ಯವಿದೆ. ನೀವು ಏನೇ ಹೇಳಿದ್ರು ಕೂಡ ನಾನು ನಿಮ್ಮ ಮಾತನ್ನು ಶಿರಸಾ ವಹಿಸಿ ಪಾಲಿಸ್ತೀನಿ. ಯಾವತ್ತಿದ್ರೂ ನಿಮ್ಮ ಮಾತಿಗೆ ತಪ್ಪೆ ನಡೆದೇ ತಾಳ್ಮೆಯಿಂದ ಇರ್ತೀನಿ ರೀ. ಮಯೂರೇ, ನನ್ನ ಮಕ್ಕಳೆಂದು ಭಾವಿಸಿರುವ ಈ ಕಲಿಯುಗದಲ್ಲಿ ನಿನ್ನಂತ ಆರ್ಥಿಕ ಪಡೆದ ನನ್ನ ತಮ್ಮಂದಿರು ಪುಣ್ಯವಂತರು ಕಡೆ. ಸೀತಾ, ನಿನಗೊಂದು ಮಾತು ಕೇಳಲೆ? ಒಂದೇಕೆ ಸ್ವಾಮಿ, ನೀವು 100 ಮಾತು ಹೇಳಿದ್ರು ಕೂಡ ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಸೀತಾ, ಮುಂದೆ ನಿನ್ನ ಮೈದೂರಿಂದ ನಿನಗೆ ತೊಂದರೆ ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿ ಇದೆಯಾ? ನಾವೊಂದು ಬೇರಿಗೆ ನೀರನ್ನು ಹಾಕಿ ಬೆಳೆಸ್ತೀವಿ. ನಾಳೆ ಆ ಮರ ಬೆಳೆದು ದೊಡ್ಡವನಾದ ನಂತರ ಆ ಮರ ನಮಗೆ ನೆರಳು ಕೊಡುತ್ತೆ ಎಂಬ ನಂಬಿಕೆಯಲ್ಲಿ ನಾವಿರ್ತೀವಿ. ಒಂದು ವೇಳೆ ನೆರಳು ಕೊಡುವ ಮರವೇ ಕಡಿದು ಹೋದ್ಮೇಲೆ ಯಾರೇನು ಮಾಡೋದಕ್ಕೆ ಸಾಧ್ಯವಿದೆ ರೀ? ಅದು ನಮ್ಮ ಕರ್ಮ ಅಷ್ಟೇ. ಸೀತಾ, ನಿನ್ನ ಮಾತು ಕೇಳಿ ನಾನಂತೂ ಮೂಕನಾದೆ. ನಿನ್ನ ಚಿನ್ನದಂತ ಮನಸ್ಸಿಗೆ ಇಲ್ಲ ಸಲ್ಲದ ಪ್ರಶ್ನೆ ಕೇಳಿ ನೋವುಂಟು ಮಾಡಿದೆ. ಸೀತಾ, ನನ್ನ ತಮ್ಮಂದಿರು, ನನ್ನ ಕೈ ತುತ್ತ ಬೆಳೆದ ತಮ್ಮಂದಿರು, ಅವರು ಈ ಮನೆತನಕ್ಕೆ ಯಾವ ಕಾಲಕ್ಕೂ ದ್ರೋಹ ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಕಣೆ. ಹೌದು, ಯಾಕೆಂದ್ರೆ ಅವರು ಯಾರ ತಮ್ಮಂದಿರು ಗೊತ್ತೇ? 10 ಜನರಿಗೆ ನ್ಯಾಯವನ್ನು ಹೇಳುವಂತ ಹಳ್ಳಿಯಲ್ಲಿ ಹುಟ್ಟಿದ ಹಳ್ಳಿಯ ರೈತನ ತಮ್ಮಂದಿರೋರೇ ಅವರು. ಅದು ಅಲ್ಲದೆ ಶ್ರೀರಾಮಚಂದ್ರನ ತಮ್ಮಂದಿರು. ಸೀತಾ, ಇದು ರೈತ ಮನೆತನ. ನೀನೇ ಈ ರೈತ ಮೆಚ್ಚಿದ ಮಡಿದ ಕಣೆ. ನೀನೇ ನನ್ನ ಬಾಳು ಬೆಳಗಿದ ಮಹಾಜ್ಯೋತಿ. ನನ್ನ ತಮ್ಮಂದಿರೇ, ನನ್ನ 2 ಕಣ್ಣುಗಳು. ನಿಮಗೇನಾದರೂ ಆದರೆ ನಾನಂತೂ ಜೀವಂತ ಬದುಕಲ್ಲ. ನೆರಳು ನೀರುವ ಮರಕ್ಕೆ ಯಾವತ್ತಿದ್ರು ಯಾರ ಕಣ್ಣು ಬೀಳದೇ ಇರ್ಲಿ ಅಂತ ಆ ದೇವರ ಹತ್ತಿರ ನಾನು ಬೇಡ್ಕೊಳ್ತೀನಿ ರೀ. ದೇವರ ಹತ್ತಿರ ನಾನು ಬೇಡ್ಕೊಳ್ತೀನಿ. ಸೀತಾ, ಈ ನಿನ್ನ ಹಿತವಾದ ಮಾತು ಆಲಿಸಿ ನನ್ನ ಹಸಿದ ಒಡಲೆ ತುಂಬಿದಾಯಿತು. ಈಗ ಸಿಹಿಮುತ್ತಿನ ತಾಂಬೂಲ. ಏನ್ರಿ ಇದು? ಪೂಜೆ ಸಮಯದಲ್ಲಿ ಕೂಡ ನಿಮ್ಗೆ ಹಾಡಿನ ಆಸೆನಾ? ಅವರು ಬರೋರೊಳಗೆ ಮುಗಿಯಲಿನ ಪ್ರೇಮಗಾಯನ. ಹಾಗೆ ನಿಮ್ಮ ಆಸೆನೇ ನಾನು ನೆರವೇರಿಸ್ತೀನಿ.